ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 10 ಮತ್ತು 11 2 ಡೇಸು ನನ್ನ ಡಯಟ್ ಹೇಗಿತ್ತು, ಏನು ವೆಯ್ಟ್ ಏನು ಕಮ್ಮಿ ಆಗಿದ್ದೀನಾ ಜಾಸ್ತಿ ಆಗಿದ್ದೀನಾ ಏನಾಗಿತ್ತು. ಸೊ ಒಂದಿನ 2 ಡೇಸ್ ಆಯಿತಾ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ. ಯಾಕೆ ಏನು ಅನ್ನೋದು ಕೂಡ ಹೇಳ್ತೀನಿ. ಹಾಗೆ ಬೆಳಗ್ಗೆನೇ ಇದು ಬಂದುಬಿಟ್ಟು ಫ್ರೈಡೇ ಮಾರ್ನಿಂಗ್ ಸ್ನೇಹಿತರೆ. ಫ್ರೈಡೇ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಮೇಲೆ ಹೋಗಿ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ತಾಯಿದ್ದೀನಿ ಇವಾಗ ಡೈಲಿನೂ. ಮಳೆ ಬಿದ್ದರೆ ಸ್ವಲ್ಪ ಡೇಯಲ್ಲಿ ಬೆಳಗ್ಗೆನೇ ಸ್ವಲ್ಪ ಮೋಡ ಮಳೆ ಆ ಥರ ಇದ್ದರೆ ಹೋಗಲ್ಲ. ಒಂದೊಂದು ದಿವಸ ಚೆನ್ನಾಗಿರುತ್ತೆ. ಈಗ ಯಾಕೋ ಇವತ್ತು ನೈಟು ಕೂಡ ಫುಲ್ಲು ಮಳೆ, ಆದರೂ ಕೂಡ ಮಳೆ ನಿಂತ ಮೇಲೆ ಹೋಗಿ ಒಂದು ಹಾಫ್ ಆನ್ ಅವರು ಮಾಡ್ಕೊಬಂದೆ. ಸೊ ಆ ಥರ ಇರುತ್ತೆ, ಇಲ್ಲ ಡೇಯಲ್ಲಾದರೆ ಡೇಯಲ್ಲಿ, ಇಲ್ಲ ನೈಟ್ ಆದರೆ ನೈಟು. ಸೊ ಆ ರೀತಿಯಾಗಿ ವಾಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯಾದಂಥ ವರ್ಕೌಟ್ ಏನೂ ನಾನು ಟ್ರೈ ಮಾಡಿಲ್ಲ ಸ್ನೇಹಿತರೆ. ಯಾಕೋ ನನ್ನ ಬಾಡಿಗೆ ವರ್ಕೌಟ್ ಅನ್ನೋದು ಅಷ್ಟು ಸೆಟ್ ಆಗಲ್ಲ. ಸೊ ಹಾಗೆ ಹೀಗೆ ಹೋಗ್ತಾ ಇದೆ ಸ್ನೇಹಿತರೆ, ಏನೂ ಇಲ್ಲ, ಚೆನ್ನಾಗೇ ಓಡ್ತಾ ಇದೆ. ಸೊ ಹೋಗ್ತಾ ಇದೆ. ಆವತ್ತು ವೆಯ್ಟು ಬಂದುಬಿಟ್ಟು 73.250 ಇತ್ತು ಅವತ್ತು ವೆಯ್ಟು. ಮುಂದಿನ ದಿನ 73.200 ಇತ್ತು. 450 ಗ್ರಾಮ್ ಕಡಿಮೆ ಆಗಿದ್ದೆ ಅಂತಂದನಲ್ಲ. ಮತ್ತು ಆವತ್ತಿನ ವೆಯ್ಟು ಚೆನ್ನಾಗಿ ಮೇಂಟೈನ್ ಆಗಿತ್ತು. ಅವತ್ತೇನಪ್ಪ ಅಂತಂದರೆ ಈ 2 ಡೇಸಲ್ಲಿ ನನಗೆ ಸ್ವಲ್ಪ ಡೇಯಲ್ಲಿ ಮಲ್ಗೋದು ಸ್ವಲ್ಪ ಜಾಸ್ತಿ ರೂಢಿ ಆಗಿಬಿಟ್ಟಿತ್ತು. ಪ್ರೋಟೀನ್ ಸ್ವಲ್ಪ ಕಡಿಮೆ ತೊಗೊತಾ ಇದ್ದೀನಿ ಅನ್ನೋ ಥರನೇ ಇತ್ತು. ಸೊ ಹಾಗಾಗಿ ನನಗೇನಾಯಿತು ಅದು ಗೊತ್ತಾಯಿತು. ಅದಾದಮೇಲೆ ಕೂಡ ಸ್ವಲ್ಪ ಹಾಗೆ ಹೀಗೆ ಅಂತಲೇ ಇದು ಮಾಡ್ಕೊತಿದ್ದೆ. ಇನ್ನೊಂದು ಈ 2 ಡೇಸಲ್ಲಿ ಯಾಕಪ್ಪ ಇದ್ದಕ್ಕಿದ್ದಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತಂದರೆ, ಒಂದು ಸ್ನೇಹಿತರೆ, ಇದು ಈಗ ಸ್ಕೂಲ್ದೆಲ್ಲ ಸ್ವಲ್ಪ ಓಡಾಟ, ಅಡ್ಮಿಷನು, ಅದು ಇದು ಇನ್ನೊಂದು ಕೆಲವೊಂದು ಬಟ್ಟೆಗಳು ಸ್ಟಿಚಿಂಗ್ ಇತ್ತು. ಸ್ಟಿಚಿಂಗ್ ಮಾಡ್ಕೊಂಡು ಡಯಟ್ ನಾರ್ಮಲಾಗಿ ಮಾಡ್ತಿದ್ದೆ, ಇಲ್ಲ ಅಂತಂದಿಲ್ಲ. ಬಟ್ ಏನ ಅಂತಂದರೆ ಈ ಮಕ್ಕಳದು ಅಡ್ಮಿಷನ್ಗೆ ಓಡಾಡಬೇಕು, ಅಲ್ಲಿಂದ ಬರಬೇಕು, ಇನ್ನೊಂದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು, ಇನ್ನೊಂದು ಬೆಳಗ್ಗೆನೇ ನನಗೆ ಬೆಳಗ್ಗೆ ಕರೆಕ್ಟಾಗಿತ್ತು ಡೇ ಫುಲ್ ಅಂದರೆ ಓಕೆ. ಏನಾದರೂ ಅವತ್ತು ಹಂಗೆ ಹಿಂಗೆ ಆಯಿತು ಅಂದರೆ ನೋಡಿರಿ ಇನ್ನು ಡೇ ಫುಲ್ಲು ಹಂಗೇ ಇರುತ್ತೆ. ಸೊ ಬೆಳಗ್ಗೆ 10 ಗಂಟೆಗೆ ಎಲ್ಲೋ ಹೋಗಬೇಕಿತ್ತು. ಸೊ ಹೋದವಳೆ 11:30 ಆಗೋಯಿತು ಮನೆಗೆ ಬರೋಷ್ಟರೊಳಗಡೆ. ಇನ್ನು ಅಲ್ಲೇ ನನಗೆ ಫುಲ್ ಆ್ಯಂಡ್ ಫುಲ್ ಸುಸ್ತಾಗ್ಬಿಟ್ಟಿತ್ತು ನೋಡಿ. ಹೋಗೋಕ್ಕಿಂತ ಮುಂಚೆ ಮೊಟ್ಟೆ ತಿಂದ್ಬಿಟ್ಟು ಹೋಗಿದ್ದು. ಇನ್ನು ಮಧ್ಯಾಹ್ನ ಬಂದವಳೆ ಒಂದು 3 ಗಂಟೆ ಆಗಿತ್ತು. 3 ಗಂಟೆ ಹಾಗೆ ನೋಡಿ ಒಂದು ಸ್ವಲ್ಪ ಬಾಸ್ಮತಿ ರೈಸ್ ಹಾಕಿ, ಚೋಯಾ ಚಂಕ್ಸು ಅಂದರೆ ಇದು ಮಿಲ್ ಮೇಕರು ಎಲ್ಲನೂ ಹಾಕಿ, ತರಕಾರಿ ಎಲ್ಲ ಹಾಕಿ, ಗೋಡಂಬಿ ಎಲ್ಲ ತುಂಬ ಸೂಪರಾಗಿ ಮಾಡಿಕೊಂಡು ಕ್ಯಾಲೋರಿ ಡೆಫಿಸಿಟಲ್ಲೇ ಇದ್ದೀನಿ ಸ್ನೇಹಿತರೆ. ಆದರೂ ಕೂಡ ಯಾಕೆ ಸ್ವಲ್ಪ ವೆಯ್ಟ್ ಹಾಗೆ ಹೀಗೆ ಆಗ್ತಾಯಿದೆ ಅಂತಂದರೆ, ಅದೇ ಪೀರಿಯಡ್ಸ್ ಟೈಮಲ್ಲಿ 1 ವೀಕು ನಿಮ್ಗೆ ಆಲ್ಮೋಸ್ಟ್ ಒಂದು ಫಸ್ಟ್ ಡೇಯಿಂದ ಒಂದು 6th 7th ಡೇವರೆಗೂ ಕೂಡ ವೆಯ್ಟ್ ವೇರಿಯೇಷನ್ ಅನ್ನೋದು ಇರುತ್ತೆ. ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಇನ್ನೊಂದು ಮನೆಯಲ್ಲೇ ಪನ್ನೀರ್ ಮಾಡಿ ಅವತ್ತು ಏನೇನೋ ಮಾಡೋಕ್ಕೋಗಿ ಡೇ ಎಲ್ಲ ಹಿಂಗೆ ಒಂಥರ ಅಪ್ಸೆಟ್. ಪನ್ನೀರೆಲ್ಲ ಚೆನ್ನಾಗಿ ಬಂದಿತ್ತು, ಏನು ಇದಿರಲಿಲ್ಲ. ಹಾಗೆ ಒಂದು ಸ್ವಲ್ಪ ಹಾಗೆ ಹೀಗೆ ಆಯಿತು ಅಂತ ನಾನೇನು ಮಾಡಿದೆ ಸರಿ ಅಂತ ಇದೇ ಸ್ನೇಹಿತರೆ. ಅವತ್ತಿಗೆ ಫುಲ್ ಡೇ ನೋಡಿ ಮಾಡಿದ್ದೆ, ಜಸ್ಟ್ ಒಂದು 3.5 ಮಿನಿಟ್ಸ್ ಇತ್ತು ಅಷ್ಟೇ ವೀಡಿಯೋ, ಇಷ್ಟೇ. ಬೆಳಗ್ಗೆ ಎದ್ದಾಗ ಮೊಟ್ಟೆ ತಿಂದ್ಬಿಟ್ಟು ಹೋದವಳೆ. ನಾನು ಬರೋಷ್ಟರೊಳಗೆ ಅರೌಂಡ್ 11:30 12 ಗಂಟೆ ಆಗಿತ್ತು. ಬೇಜಾರಾಗ್ಬಿಡ್ತು. ಇನ್ನು ಡ್ರೆಸ್ಸಲ್ಲಿ ಏನು ಮಾಡಿದೆ, ಮಲ್ಕೊಬಿಟ್ಟೆ. ಮಲಗಿದ್ದವಳು ಎದ್ದೇಳೋಷ್ಟರೊಳಗೆ 3 ಗಂಟೆ ಆಗೋಗಿತ್ತು. 3 ಗಂಟೆ ಆದವಳೆ ಅದೇ ರೈಸ್ ಬತ್ತಿನ ಅದೇ ಇದೆ ಅದು ಇದು ಅಂದ್ಕೊಂಡು ಏನು ಮಾಡಿದೆ, ನೈಟ್ ಪಾಪ್ಕಾರ್ನು ಅದು ಇದು ತಿಂದು ಸುಮ್ಮನೆ ಆದೆ. ಇನ್ನು ಇವತ್ತಿನ ನನ್ನ ವೆಯ್ಟು ಇವತ್ತಿಗೆ ನೋಡೋದಾದರೆ 73.400 ಇದೆ. ಅಂದರೆ ಅವತ್ತಿಗೂ ಇವತ್ತಿಗೂ ಒಂದು 150 ಗ್ರಾಮ್ಸ್ ಅನ್ನೋದು ಜಾಸ್ತಿ ಆಗಿದೆ. ಸೊ ನಾನು ಅದೇ ಹೇಳಿದ್ನಲ್ವ, ಕರೆಕ್ಟಾಗಿ ಕ್ಯಾಲೋರಿ ಡೆಫಿಸಿಟಲ್ಲಿದ್ದೀನಿ. ಆದರೂ ಕೂಡ ನನ್ನ ವೆಯ್ಟ್ ಏನಕ್ಕೆ ಈ 150-200 ಗ್ರಾಮ್ಸ್ ಜಾಸ್ತಿ ಆಗಿದೆ ಅಂತಂದರೆ, ಸೊ ಒಂದು ಡೇಯಲ್ಲಿ ನಿದ್ದೆ ಹೋಗ್ತಾ ಇದ್ದೀನಿ, ಇನ್ನೊಂದು ಪ್ರೋಟೀನ್ ಸ್ವಲ್ಪ ಕಡಿಮೆ ತೊಗೊತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಫುಲ್ ಆ್ಯಂಡ್ ಫುಲ್ ಪ್ರೋಟೀನಲ್ಲೇ ಡಯಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ಸೂಪರಾಗಿ ಮಾಡಿದ್ದೀನಿ ಸ್ನೇಹಿತರೆ. ನಾಳೆ ನನಗೆ ಸ್ವಲ್ಪ ಒಳ್ಳೆ ವೆಯ್ಟೇ ತೋರಿಸ್ಬೋದು ಅಂದ್ಕೊಂಡಿದ್ದೀನಿ. ಮಾಮೂಲಿ ಅದೇ ಒಂದು 200 ಗ್ರಾಮ್ಸ್ ಆದರೂ ಕಡಿಮೆ ಆಗ್ತೀನಾ ಅನ್ನೋ ಹೋಪಲ್ಲೇ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅದಕ್ಕೆ ಮೊಳಕೆ ಕಾಳಿಂದು ನೆನೆಸಿಟ್ಟಿದ್ದೆ, ಮೊಳಕೆ ಕೂಡ ಆಗಿತ್ತು. ಸಲಾಡ್ ಮಾಡ್ಕೊತಾ ಇದ್ದೀನಿ. ಮೊಳಕೆ ಕಾಳು, ಟೊಮೊಟೊ, ಒಂದು ಸ್ವಲ್ಪ ಕಾಯಿ ತುರಿ, ಕ್ಯಾರೆಟ್ ತುರಿ,
ಸೌತೆಕಾಯಿ ತುರಿ, ಉಪ್ಪು, ಪೆಪ್ಪರ್ ಪೌಡರು ಇಷ್ಟು ಹಾಕಿ ಸಲಾಡ್ ಥರ ಮಾಡಿಕೊಂಡು ಇದ್ರ ಜೊತೆಗೆ ಒಂದು 2 ಮೊಟ್ಟೆ ತೊಗೊತಾ ಇದ್ದೀನಿ. ಫುಲ್ ಆ್ಯಂಡ್ ಫುಲ್ಲು ಪ್ರೋಟೀನ್ ಫುಡ್ ಅಲ್ವಾ. ಸೊ ಹಾಗಾಗಿನೇ ತೊಗೊಂಡೆ ಸ್ನೇಹಿತರೆ. ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು. ನಾಳೆ ವೆಯ್ಟ್ ಲಾಸಲ್ಲಿ ಒಳ್ಳೆ ಇದಾಗುತ್ತೆ ಅಂತ. ಸೊ ನಾನು ಬಿಡ್ತೀನಿ ಅಂತಂದರೆ ನೀವು ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಬೇಡ್ರಿ. ಇವ್ರದ್ದು ಯಾವಾಗಲೂ ಇದ್ದಿದ್ದೆ ಅದೇ ರಾಗ ಅದೇ ತಾಳ ಆ ಥರ ಮಾತ್ರ ಅಂದ್ಕೊಬಿಡಿ ಸ್ನೇಹಿತರೆ. ಯಾರೂ ಬೇಕು ಅಂತ ಮೀಡಿಯಾ ಮುಂದೆ ಬಂದು ಅವ್ರ ವೆಯ್ಟನ್ನು ತೋರಿಸ್ಕೊಂಡು ಮತ್ತೆ ಕಡಿಮೆಯಾಗಿ ಮತ್ತೆ ಜಾಸ್ತಿಯಾಗಿ ಮನಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇವತ್ತು ಕೂಡ ಎಷ್ಟು ಓಡಾಟ ಇತ್ತು ಗೊತ್ತಾ. ಬೆಳಗ್ಗೆ ಎದ್ದಿದೆ, ಇನ್ನೊಂದು ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಅಂದರೆ ಇದ್ದೇ ಇರುತ್ತೆ ಸ್ಟ್ರೆಸ್ಸುಗಳು. ಆ ಸ್ಟ್ರೆಸ್ಸಲ್ಲಿ ಅಡ್ಮಿಷನ್ಸ್ ಮಾಡಿಸೋದಂತೆ ಅದಂತೆ. ನೋಡಿ ನಾಳೆ ಸ್ಕೂಲು ಮೋಹಿತ್ಗೆ ಇವತ್ತು ಹೋಗಿ ಅಡ್ಮಿಷನ್ ಮಾಡಿಸಿದ್ದೀನಿ. ಇರುತ್ತೆ ಪ್ರಾಬ್ಲಮ್ಸ್, ಇಲ್ದಿರ ಅಂತೂ ಇರಲ್ಲ. ಸೊ ಇವತ್ತು ಹೋಗಿ ಅಡ್ಮಿಷನ್ ಮಾಡಿಸಿ ಬಂದು ಮತ್ತೆ ಡಿಮಾರ್ಟ್ಗೆ ಹೋಗಿ ಅವ್ರಿಗೆ ಜಾಮಿಟ್ರಿ ಬಾಕ್ಸ್ ಅಂತೆ, ಪೆನ್ಸಿಲ್ಗಳಂತೆ, ಆಮೇಲೆ ಶೂಗಳಂತೆ ಅವೆಲ್ಲ ತೊಗೊಂಡು, ಶೂಗಳಲ್ಲಿ ಸಿಕ್ಕಿಲ್ಲ, ಇನ್ನೊಂದು ಅಂಗಡಿಲಿ ಹುಡುಕ್ತೆ ಅಲ್ಲೂ ಸಿಗಲಿಲ್ಲ. ಮತ್ತೆ ಬಂದು ಮತ್ತೆ ಒಂದು ಲೆಹೆಂಗಾ ಹೊಲ್ದೆ. ಅದು ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ, ನಿದ್ದೆ ಎಳೀತೈತೆ. ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ ಆ ಲೆಹೆಂಗಾ. ಅದಾದಮೇಲೆ ಮತ್ತೆ ಶೂಗೆ ಹೋಗಿ ಹುಡುಕಾಟ. ಅಲ್ಲಿ ಒಂದು ಹೋಗಿ ಒಂದು ಸ್ವಲ್ಪ ಶೂಗಳೆಲ್ಲ ತೊಗೊಂಡು ಅಂದರೆ ಇಬ್ರಿಗೂ ಶೂ ತೊಗೊಂಡು, ಇನ್ನು ಅವ್ರಿಗೆ ತೇಜಮ್ಮನ ಟೇಪ್ ಅಂತೆ ಅವಂತೆ ಇವಂತೆ ಅಂತ ಅವೆಲ್ಲ ತೊಗೊಂಡು ಬರೀ ಸುತ್ತಾಟನೇ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸುತ್ತಾಟದಲ್ಲೇ ಇವತ್ತು ಹತ್ರ 9,000 ಸ್ಟೆಪ್ಸ್ ನಡೆದಿದ್ದೀನಿ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಹತ್ರ 8-8.5 ಸ್ಟೆಪ್ಸ್ ಆಗೋಗಿತ್ತು ನಾನು ನೋಡಿದಾಗ. ಏನಪ್ಪ ಇದು ವಾಕಿಂಗೇ ಮಾಡಿಲ್ಲ ಇವತ್ತು ಅಂತಂದರೆ ಅಷ್ಟು ಓಡಾಡಿದ್ದೀನಿ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗು, ಅಲ್ಲಿಂದ ಇಲ್ಲಿಗೆ ಬಾ, ಇದೇ ಆಗೋಯ್ತು ನಮ್ಮದು. ಸೊ ಆ ಥರ ಇರುತ್ತೆ ಸ್ನೇಹಿತರೆ. ನೀವು ಕೂಡ ಅರ್ಥ ಮಾಡ್ಕೋಬೇಕು. ನಮಗೆ ಅಂತ ಸ್ವಲ್ಪ ಪರ್ಸ್ನಲ್ ಇರುತ್ತಲ್ವ. ಸೊ ಅವುಗಳನ್ನೆಲ್ಲ ನಾವು ನೋಡಿಕೊಂಡು ಮೇಂಟೈನ್ ಮಾಡಿ ಆ ಸ್ಟ್ರೆಸ್ಸಲ್ಲೇ ನಾನು ಮಾಡೋಕ್ಕಾಗಿರಲಿಲ್ಲ. ಅಷ್ಟು ಬಿಟ್ಟರೆ ಅದೇ ಹೇಳಿದ್ನಲ್ಲ, ಆ ಮಧ್ಯದಲ್ಲಿ ನನಗೆ ಫ್ರೈಡೇ ನೋಡಿ ಮಾಡಿದೆ. ಸಾಟರ್ಡೆ ಫುಲ್ಲು ತಲೆನೋವಿತ್ತು. ನಾನು ಯಾವಾಗಲೂ ಹೇಳ್ತೀನಲ್ವಾ, ಡಯಟ್ ಸ್ಟಾರ್ಟ್ ಮಾಡಿದ್ದು ಒಂದು 3-4 ದಿನಕ್ಕೆ 1 ಸಲ ಇಲ್ಲ 2 ಸಲ ತಲೆನೋವು ಬಂದೇ ಬರುತ್ತೆ. ಯಾಕೆ ಅಂತಂದರೆ ಅದಕ್ಕೆ ಮುಂಚೆ ಫುಡ್ ಚೆನ್ನಾಗಿ ಅಂದರೆ ಯಥೇಚ್ಛವಾಗಿ ಫುಡ್ ತೊಗೊಳ್ಳೋವಾಗ ಹೊಟ್ಟೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಹಿಡ್ದಿಕ್ಕೊಳ್ಳುತ್ತೆ. ಒನ್ಸ್ ನಾವು ಬಾಡಿಗೆ ಫುಡ್ಡು ಕಮ್ಮಿ ಮಾಡಿದಾಗ, ಹೆಲ್ತಿ ಫುಡ್ಡೇ ಆದರೂ ಕೂಡ ಕ್ವಾಂಟಿಟಿ ಅನ್ನೋದು ಕಡಿಮೆ ಮಾಡ್ತೀವಲ್ವ. ಸೊ ಅವಾಗ ಏನಾಗ್ಬಿಡುತ್ತೆ, ಬಾಡಿ ಡಿಹೈಡ್ರೇಟ್ ಆಗಿ ಸ್ವಲ್ಪ ಹೆಡ್ಡೇಕ್ ಅನ್ನೋದು ಬರುತ್ತೆ, ತಲೆನೋವು. ಸೊ ನನಗೆ ಶನಿವಾರ ಫುಲ್ಲು ತಲೆನೋವಿತ್ತು ಸ್ನೇಹಿತರೆ. ಶನಿವಾರ ಹಂಗಾಗಿನೇ ಮಾಡೋಕ್ಕಾಗಿರಲಿಲ್ಲ. ಶುಕ್ರವಾರದ್ದೆಲ್ಲ ವೀಡಿಯೋ ಮಾಡಿಟ್ಕೊಂಡಿದ್ದೆ. ಇನ್ನು ಶನಿವಾರ ನಾನು ಡಯಟ್ ವ್ಲಾಗೇ ಮಾಡೋಕ್ಕಾಗಿರಲಿಲ್ಲ. ಸೊ ಫುಲ್ ಆ್ಯಂಡ್ ಫುಲ್ ಸ್ಲೀಪಲ್ಲಿ ಇದ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ದೆ. ಇನ್ನು ಇವತ್ತು ಬೆಳಗ್ಗೆಯಿಂದ ಸೂಪರಾಗಿ ಮಾಡಿದ್ದೀನಿ ನೋಡಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಏನು ಮಾಡಿದೆ, ಸಲಾಡು, ಅದ್ರ ಜೊತೆಗೆ 2 ಮೊಟ್ಟೆ ತೊಗೊಂಡಿದ್ದೀನ. ಅದಾದಮೇಲೆ ಮಧ್ಯಾಹ್ನಕ್ಕೆ ಸೂಪರ್ ಟೇಸ್ಟಿಯಾಗಿರೋಂತಹ ಚಿಕನ್ ಸಾರು ಮುದ್ದೆ ತೊಗೊಂಡೆ. ಅದಾದಮೇಲೆ ನೈಟಿಗೆ ಬಂದ್ಬಿಟ್ಟು ಈ ಮಧ್ಯದಲ್ಲಿ ಫ್ರೆಂಡ್ ಒಬ್ಬರು ಬಂದಿದ್ದರು. ಅವ್ರ ಜೊತೆ ಒಂದೇ ಒಂದು ಚಿಕ್ಕ ಲೋಟ ಕಾಫಿ ಕುಡಿದೆ. ಅದೇ ಈ ಓಡಾಟ ಇತ್ತಲ್ವ, ಅಲ್ಲಿಗೆ ಹೋಗು ಇಲ್ಲಿಗೆ ಬಾ ಅಂದ್ಕೊಂಡು ಇದೇ ಓಡಾಟದಲ್ಲಿದ್ದೆ. ಸ್ವಲ್ಪ ಕಸ್ಟಮರ್ ಅಂತಂದರೆ ಬರೋದು ಹೋಗೋದು ಕೂಡ ಇರುತ್ತಲ್ವ. ಸೊ ಹಾಗಾಗಿನೇ ಹಾಗೆ ಹೀಗೆ ಹಿಂಗೆ ಇತ್ತು ಸ್ನೇಹಿತರೆ. ಯಾವುದೂ ಅಷ್ಟೊಂದು ತಲೆಗೆ ಹಾಕ್ಕೊಂಡಿಲ್ಲ ನಾನು. ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಇದರಲ್ಲೇ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಿದ್ದಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಕೆಲವೊಂದು ಸಲ ನನಗೆ ಕೆಲವೊಂದು ಮೆಸೇಜಸ್ ನೋಡಿದಾಗ ಬೇಜಾರಾಗುತ್ತೆ. ಅಯ್ಯೋ, ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರೆ ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಕೇಳೋದ್ರಲ್ಲೂ ಏನು ತಪ್ಪಿರಲ್ಲ. ನಾನು ಹಾಗೆ ಮಾಡ್ತೀನಿ. ಪಾಪ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ನಾನು ಸಡನ್ನಾಗಿ ವೀಡಿಯೋ ಹಾಕಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ. ಈಗ ನಾವು ಕೂಡ ಅಷ್ಟೇ ಅಲ್ವಾ, ಯಾವುದಾದ್ರೂ ಒಂದು ವ್ಯಕ್ತಿ ಹಾಕಿಲ್ಲ ಅಂದರೆ ಇವ್ರು ಯಾವಾಗಲೂ ಹಿಂಗೆ ಮಾಡಿಬಿಡ್ತಾರೆ ಅನ್ನೋದು ಬಂದೇ ಬರುತ್ತೆ ಅಂತ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಹಾಕ್ತೀನಿ ಅಷ್ಟೇ. ಇನ್ನೇನಿಲ್ಲ ಸ್ನೇಹಿತರೆ. ನಾಳೆಯಿಂದ ಯಥಾ ಪ್ರಕಾರ ಡಯಟ್ ಬ್ಲಾಗ್ಸ್ ಅಂತೂ ಬಂದೇ ಬರುತ್ತೆ. ನಾನು ಮಾಡೇ ಮಾಡ್ತೀನಿ. ಇನ್ನು ಮಕ್ಕಳಿಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ, ಅವ್ರನ್ನ ಕಳಿಸು, ನಂದು ನಾರ್ಮಲ್ ಏನಿದೆಯೋ ಅದನ್ನು ಮಾಡಿಕೊಂಡು ಜಾಲಿಯಾಗಿ ಮಾಡ್ಕೊಂಡು ಹೋಗೋಣ. ಓಕೆನಾ. ಸೊ ಇನ್ನು ಮಧ್ಯಾಹ್ನ ಮುದ್ದೆ, ಚಿಕನ್ ಸಾರು ಮತ್ತು ಇದು ತೊಗೊಂಡಿದ್ದೆ. ನಾನು ನೈಟಿಗೆ ಡಿನ್ನರ್ ಬಂದುಬಿಟ್ಟು ಅದೇ ಮಧ್ಯಾಹ್ನ ಮಾಡಿದ್ದಂಥ ಮುದ್ದೆ ಸ್ವಲ್ಪ ಇತ್ತು. ಸೊ ವೇಸ್ಟ್ ಮಾಡೋದು ಯಾಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಮಜ್ಜಿಗೆ, ಮೊಸರನ್ನು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ಇದು ಮಾಡಿಕೊಂಡ್ರೆ ಒಳ್ಳೆ ಗಂಜಿ ಟೈಪ್ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಸಮ್ಮರ್ಗೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಕುಡಿತಾ ಇದ್ದರೆ ಇನ್ನೂ ಕುಡಿಯೋಣ ಅನ್ನೋಷ್ಟು ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಗಂಜಿ ಥರ ಅಂಬ್ಲಿ
ಅಂಬ್ಲಿ ಅನ್ಬೋದು ಇದನ್ನು. ಸೊ ಅಂಬ್ಲಿ ಥರ ಇದೆಲ್ಲ ಊರು ಸೈಡೆಲ್ಲ ಏನು ಮಾಡ್ತಾರೆ, ಹಂಗೆ ಕೈಯಲ್ಲೇ ಕಿವುಚ್ಕೊಂಡು ಕುಡಿತಾರೆ. ನನಗೆ ಈ ಕೈ ಅಲ್ಲಲ್ಲಿ ಪಲ್ಪ್ ಥರ ಸಿಕ್ಕಿದ್ರೆ ಆಗಲ್ಲ, ಸ್ವಲ್ಪ ನುಣ್ಣಗಿದ್ರೆ ಗಂಜಿ ಟೈಪು ಚೆನ್ನಾಗಿ ಹೋಗುತ್ತೆ ಒಳಗಡೆ ಅಂತಂದ್ಬಿಟ್ಟು ಮಿಕ್ಸಿ ಜಾರೆಲ್ಲ ಹಾಕಿದ್ದೆ, ಆಡಿಸಿದ್ದೆ, ಕುಡ್ದಿದ್ದೆ ಅಷ್ಟೇ ಸ್ನೇಹಿತರೆ. ಚೆನ್ನಾಗಿ ಮಾಡಿದ್ದೀನಿ, ನೋಡೋಣ ನಾಳಿನ ವ್ಲಾಗಲ್ಲಿ ನೋಡೋಣ ವೆಯ್ಟ್ ಎಷ್ಟು ಲಾಸ್ ಆಗಿದೆ ಏನು ಅಂತ ಅಂದ್ಬಿಟ್ಟು. ಇನ್ನು ಇವತ್ತಿಗೆಲ್ಲ ಕ್ಲಿಯರ್ ಆಗಿದೆ ನಂದು. ಸೊ ಇನ್ಮೇಲೆ ಚೆನ್ನಾಗೇ ರಿಸಲ್ಟ್ ಸಿಗುತ್ತೆ. ಈ 5-6 ಡೇಸ್ ಅನ್ನೋದು ನಮಗೆ ಸ್ವಲ್ಪ ಕಷ್ಟ, ರಿಸಲ್ಟು ನೋಡ್ಕೊಳ್ಳೋಕ್ಕಾಗಲಿ ಮಾಡೋಕ್ಕಾಗಲಿ. ಓಕೆ, ಇವತ್ತಿಗೆ ಲಾಸ್ಟ್ ಆಯ್ತಲ್ವ, ನಾಳೆಯಿಂದ ಚೆನ್ನಾಗಿ ರಿಸಲ್ಟ್ ಬರ್ಬೋದು ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಜಾಸ್ತಿ ಅಲ್ಲ ಅಂದ್ರೂ ಪರ್ ಡೇಗೆ 150 100 200 ಗ್ರಾಮ್ಸ್ ಲಾಸ್ ಆದರೂ ಕೂಡ ತುಂಬ ಒಳ್ಳೆ ರಿಸಲ್ಟೇ, ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆದಂಗೆ. ಸೊ ಇದನ್ನು ಕುಡಿದ್ಬಿಟ್ಟು ಈ ಮಧ್ಯದಲ್ಲಿ ಒಂದು 2 ಚಾಕ್ಲೇಟು 3 ಚಾಕ್ಲೇಟು ತಿಂದೆ ಸ್ನೇಹಿತರೆ. ಮಕ್ಕಳ ಜೊತೆಗೆ ಒಂದು 3-4 ಚಾಕ್ಲೇಟ್, ಚಿಕ್ಕ ಚಾಕ್ಲೇಟ್ ತೊಗೊಂಡೆ ಅಷ್ಟೇ. ಸೊ ಇದಾಗಿತ್ತು ಫುಲ್ ಡೇ ಡಯಟು. ನಾಳೆ ಇನ್ನೂ ಸೂಪರ್ ಆಗಿರೋಂಥ ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ.